ಆತು ಇದು ಸರ್ಬಿ ಹಿಂಡಿ ಹಾಕಿ ದೌಡ್ ಅಡುಗೆ ಮಾಡ್ತೇನೆ. ಊರಿಗೆ ಹೋಗ್ತಾನೆ ಅನ್ನಕತ್ತಾಳ. ಅವ್ವ ಎಷ್ಟೈತವ ಕೆಲಸ ನಾಳೆ. ಒಂದು ದಿವಸ ಖರ್ಚಿಗೆ ಎದ್ದು ಮಾಡಿಡ್ಬೇಕು. ಏನು ಮಾಡೋದ ಏನೋ ಬರೋ ಮುಂದೆ ರವೆ ಉಂಡೆ ಮಾಡ್ಕೊಂಬಂದಾಳ. ಇತ್ಲಾಗಿಂದ ಏನು ಮಾಡ್ಕೊಳ್ಸೋದ ಏನೋ ಚಿಂತೆ ತಗ. ಹೊಸ ಕರ್ಚಿಕಾಯಿ ಮಾಡಿಟ್ರೆ ಅವನು ಗುಂಡನ್ನು ತಿಂತಾನೆ ಹಿಡ್ಕೊಂಡು ಓಡಾಡ್ಕೊಂತ. ಕರ್ಚಿಕಾಯಿ ಅಂದ್ರೆ ಭಾರಿ ಜೀವ ಅವನು. ಸುಸ್ಲೈತೆ ಒಂದಿಟ್ಟು ಮಾಡಿಟ್ಟಾನವ. ಇವ ನಿನ್ನೇನ ಸುಸ್ಲಾನ ದೌಡ ಇವ ಅರಿವಿ ಹಿಂಡಿ ಇಡ್ತಾನೆ. ಮಾಂಸ ಹೊಣೆ ಹಾಕ್ತಾಳ. ನಾವು ಒಳಗೆ ಹೋಗಿ ಒಂದಿಟ್ಟು ಕರ್ಚಿಕಾಯಿಗೆ ಅದನ್ನ ಹಿಟ್ಟು ಕಲಸಿಟ್ಟು ದೌಡ್ ಮಾಡ್ತಾನೆ ಹೊಸ. ಆಯ್ತು ನಮಗೂ ಏನು ಒಗ್ಯದಲ್ವ ನಾಳೆ ಒಗಿತೀನಿ. ಮತ್ತು ಅಕ್ಕಿ ಊರಿಗೆ ಹೋಗ್ಕೊಂಡು ಏನಕತ್ತಾಳ. ಹುಡುಗನು ಬಟ್ಟೆ ಹಂಗದವು ನಿನ್ನೇನು ಒಗಿಲಿಲ್ಲ. ಅದಕ್ಕೆ ಓಸಿ ಇಟ್ಕೊಂಡು ಕುಂತಾನೆ. ಲಗುನ ಹರಿಬಿ ಹೋಗೋದಾಕ್ಬಿಟ್ಟೆ ಅಂದ್ರೆ ಆಕಿ ಇದು ಸೀರೆ ಅದೈತೆ ಮತ್ತು ಬಿಟ್ಟು ಹೋಗುವ ಅಂದ್ರೆ ಇಲ್ಲ ಬೇಕು ಅಂತಾಳ. ಮತ್ತು ಅವು ಒಯ್ವಲ್ಲಕ್ಕ ಅಂತಂದು ಓಸು ಹೋಗೋದಾಕ್ಬಿಟ್ಟೆ ಅಂದ್ರೆ ಬಿಟ್ಟರ ಹೋಗಲಿ ತೊಗೊಂಡಾರ ಹೋಗಲಿ. ಬ್ಯಾಡವ ಇನ್ನೊಂದು 2 ದಿವ್ಸ ನೀನು ತೊಗೊಂಡ್ರೆ ಕೇಳಂಗಿಲ್ಲ. ಮತ್ತು ಇಷ್ಟು ದಿವ್ಸ ಬಿಟ್ರೆ ಅದು ಹೆಚ್ಚು ತೆಗಿಯತಕ್ಕಂತ ಸುಮ್ಮನೆ ಜ್ಞಾನ. ಒಳಗೋಗಿ ಸರ್ಬಿ ಹಿಂಡಿ ಇಟ್ಟು ಒಳಗೋಗಿ ಅಡ್ಗಿದ್ ನೋಡ್ತಾನೆ. ಕೋಳಿ ಇದು ಹುಂಜೆಲ್ಲೋಗೈತೆ ಏನಿದು ಒಂದು ಸಣ್ಣದೈತಿ ಮರಿ. ಯವ್ವ ಹೇಳವ ಏನು ಯವ್ವ ಅದೇ ಇದು ಕೋಳಿ ಇದು ಮರಿ ಆಟ ಐತಲ್ವ ಅದು ಹುಂಜ ಅದು ಕೋಳಿ ಇನ್ನೊಂದು ಇಲ್ಲ ಎಲ್ಲೋಗ್ಯಾವು? ಎಲ್ಲೋಕ್ಕವು ಇಲ್ಲ ಎಲ್ಲಾರ ಆಡ್ತಿರ್ತಾವ. ಓಣಿ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಬಿಡವು. ಇಲ್ಲ ಎಲ್ಲಾರ ಇರ್ತಾವು. ಬಾ ಇಲ್ಲಿ ದೌಡು ಒಂದಿಟ್ಟು ಅರ್ಬಿ ಅವನು ಒಗದಿಡ್ತಾನೆ. ಇನ್ನೊಂದು ಅಡದವು ಓಸು ಒಗದಿಡ್ತಾನೆ. ಹಿಂಡಿ ಒಣೆ ಹಾಕ್ಬಿಡವ. ಒಳಗೆ ಹೊರಗಡೆ ಇತ್ತು ಕೆಲಸ ನನಗೆ. ನಾನು ಒಗದು ಹಾಕ್ತಿದ್ನಿ ಮತ್ತು ನೀವು ಹೋಗ್ಕೊಂತ ಕುಂತೀನಿ ನೋಡು. ಎದ್ದಾಳ ನಾ ಒಗದು ಹಾಕ್ತೇನೆ. ಬೇಡ ಅವು ಗುಂಡು ಭಾಳ ಹೊಲಸಾಗಿದ್ವು. ಅದಕ್ಕೆ ಸ್ವಚ್ಛಗಿ ಸೊಪ್ಪಿನ ಪುಡಿ ಹಾಕಿ ನೆನೆ ಇಟ್ಟಿದ್ನೆ. ಆತು ಸ್ವಚ್ಛಗೆ ಅವು ನಾವು ಅರಿಬಿ ಮಣ್ಣಾಗ ಆಡ್ತೈತೆ ಹುಡುಗ. ಹಾಗಾಗಿ ಮತ್ತು ಅಕ್ಕಿ ನಿಮ್ಮ ಅಕ್ಕ ನಾಳೆ ಹೋಗ್ಕೊಂಡು ಏನಕತ್ತಾಳವ ಊರಿಗೆ. ಮತ್ತು ಓಸ ಅರ್ಬಿನ ಒಗದಾಕ ನನಗೆ ಬೇಕು ಅರಿಬಿ ಅಂತಂದು ಓಸು ಮಾಡಿಸಿಟ್ಕೊಳಕತ್ತಾಳ ಅರಿಬಿಗಳು. ಮತ್ತು ಅವು ಅಕ್ಕಿವು ಗುಂಡುನು 2 ಜೊತೆ ಇದ್ವಾ. ಓಸು ಅದಕ್ಕೆ ಒಗದಾಕೇನಿ. ಒಂದಿಟ್ಟು ಹಿಂಡಿ ಸ್ವಚ್ಛಗಿ ಗಲ್ ಮಾಡಿ ಹೊಣೆ ಹಾಕುವ ಹೊಣಕ್ಕೆಂತ ಸಂಜೆನತ್ಲೆ ಮಡ್ಚಿಟ್ಕೋವಲ್ಲಕ್ಕ. ಇದು ಕರ್ಚಿಕೆ ಮಾಡ ನೀನು? ಹೌದೇನು ಹೇಳಿದ್ರು ಕೇಳವಲ್ಲ ಬಿಡ ಯವ್ವ ಅಕ್ಕ. ಇಷ್ಟು ದಿವ್ಸ ಬಿಟ್ರದೆ ಹೆಚ್ಚು ತಗೊಂಡು ಸುಮ್ಮನೆ ಅದು ನಾನು. ಮತ್ತು ಸಾಲಿ ಸುಟ್ಟಿ ಕೊಡ್ಲಿ ತೊಗೊಂಡು ಬರ್ತಾನೆ ಅನ್ನಕತ್ತಾಳ. ಬರ್ತಾಳೆ ಏನು ಮಾಡ್ತಾಳೆ ಗೊತ್ತಲ್ಲ. ಮತ್ತು ರವೆ ಉಂಡೆ ಮಾಡ್ಕೊಂಬಂದಿದ್ಲಲ್ಲ ಅಕ್ಕ ಬರ ಮುಂದೆ. ಮತ್ತು ಇತ್ಲಾಗಿಂದ ಏನಾರ ಒಂದಿಟ್ಟು ಮಾಡಿ ಕಳಿಸ್ಬೇಕವೇ. ಅದಕ್ಕೆ ಒಂದಿಟ್ಟು ಸುಸ್ಲ ಮಾಡಿಟ್ಟನ್ವ. ಈ ಬೆಲ್ಲ ಅದನ್ನ ಜಜ್ಜಿ ಇವು ಪುಟಾಣಿ ಅವು ಇದ್ವಾ ಶೇಂಗಾ ಪುಟಾಣಿ ಎಲ್ಲ ಹುರಿದು ಪುಡಿ ಮಾಡಿ ಬೆಲ್ಲ ಜಜ್ಜಿ ಸುಸ್ಲ ಅದನ್ನ ಮಾಡಿಟ್ಟಾನೆ. ಒಂದಿಟ್ಟು ಕಜ್ಜಿಕಾಯಿ ಮಾಡಿಬಿಟ್ಟು ಹಿಟ್ಟು ಕಲಸಿಟ್ಟು ಇವಷ್ಟೇ ನೀವು ಒಣೆ ಹಾಕ್ಬಿಡ. ನಾ ಒಳಗೆ ಹೋಗಿ ಒಂದಿಟ್ಟು ಜಳಕ ಮಾಡ್ಕೊಂಡು ಹಿಟ್ಟು ಕಲಸಿಟ್ಬಿಡ್ತಾನೆ. ಒಂದಿಟ್ಟು ಕರ್ಚಿಕಾಯಿ ಮಾಡಿಬಿಟ್ರೆ ಇವತ್ತು ನಾಲ್ಕಿಗೆ ಬಿತ್ತಿ ರೊಟ್ಟಿ ಮಾಡೋಕೆ ಚಲೋ ಆಕತಿ ಹೌದಿಲ್ಲ? ಹಂಗೆ ಮಾಡೋಣ ತಗೋ. ಕರ್ಚಿಕಾಯಿ ಇದನ್ನ ಮಾಡಿಬಿಡ. ಸಂಜೆಗೆ ಬೇಕಂದ್ರೆ ಒಂದಿಷ್ಟು ಚಕ್ಕೆನ ರೊಟ್ಟಿ ಮಾಡೋಣ. ಬೆಳಗ್ಗಿಗೆ ಪಲ್ಯ ಒಂದಿಟ್ಟು ಅನ್ನ ಮಾಡಿ ಮೊಸರು ಬುತ್ತಿ ಕಟ್ಟಿದ್ರೆ ಆತು. ಹಂಗೆ ಮಾಡೋಣ. ಅದು ನೋಡಿ ಓ ಸರಿ ಬೇರಂಗೆ ಆದ್ವು. ನೀವು ಒಣೆ ಹಾಕು. ನಾ ಒಳಗೆ ಹೋಗಿ ಜಳಕ ಮಾಡಿ ಹಿಟ್ಟರ ಕಲಿಸ್ತೇನೆ. ನೀವು ಹೋಗಬೇ ಆತು. ಅಲ್ಲಿ ಒಳಗೆ ಯಾವಾರ ಇದ್ರೆ ಕೊಟ್ಟು ಕಳಿಸ್ಬೇ. ಇಲ್ಲಿ ತಗೋ ಈಗ ಯಾವೆಲ್ಲ ಎಲ್ಲವನ್ನು ತೊಗೊಂಬಂದಾನಿ. ಈಗ ನಾನು ಜಳಕ ಮಾಡಿ ಬಿಟ್ಟದ್ದು ಬೇಡ. ನಾಳೆ ಹಿಂಡಿ ಹಾಕಿದ್ರಾತು. ಬೇಡ ಹಿಂಡಿ ಹಾಕಿ ಒಳಗೆ ಬಾ ಕೆಲಸ ಇದಾವೆ. ಆತು ತಗೋ. ಜಳಕ ಮಾಡಿ ಬಂದು ಹಿಟ್ಟು ಕಲಸಿ ಹೊಸ ಕಡುಬು ಮಾಡ್ಕೊಂಡು ನೋಡಿ ಕರ್ಚಿಕಾಯಿನ ಕರಿಯಾನ ಅಂತಂದು ಬಾಳೆ ಇಟ್ಟನಿ. ಇನ್ನು ಏಟು ಕೆಲಸ ಮಾಡ್ತಿದ್ದಾಳೆ ಹೊರಗೆ. ಏನು ಹುಡ್ಗನ ಒಂದು 2 ಜೊತೆ ಅರಿವಿ ಆಕಿ 2 ಸೀರೆ ಏಟೋತ್ತು ಮಾಡ್ತಾಳೆ ನೋಡಿ. ಇವಕ್ಕೆ ಹೇಳೋದ್ಕಿನ್ನ ನಾವು ದೌಡು ಮಾಡಿಟ್ಟು ಒಳ ಬರೋದು ಪಾಡತ್ತಾಗ ಒಂದಿಟ್ಟು ಉದ್ದಾರ ಉತ್ತಾಳ ಅಂದ್ರೆ ಒಟ್ಟ ಹೆಂಗಿಲ್ಲ ಬಿಡು ಅಡುಗೆ ಮನೆ ಕಡೆ. ಮತ್ತು ಆಕಿ ಜ್ಯೋತಿನ ಒಟ್ಟ ಅಡುಗೆ ಮನೆ ಕಡೆ ಆಯ್ದಲ್ಲ ನೋಡಿ. ಏನು ಮಾಡಕ್ತಾಳೆ ಏನು ಯಾರ್ದಾರ ಮನೆಗೆ ಹೋದ್ಲ ಏನು. ಮತ್ತು ಊರಿಗೆ ಹೋಗ್ತಾನೆ ಅಂತಂದು ಹೋದ್ರೆ ಹೋಗೋಲ್ಲಕ್ಕ ಬಿಡು ಪಾಪ. ಅಲ್ಲಿ ಮಾಡಿ ಸಾಕಾಗಿರ್ತೈತೆ. ಇಲ್ಲಿ ನನಗೂ ಕೆಲಸ ಹೇಳಂಗೆ ಹಂಗಲ್ಲ. ಮತ್ತು ನಾ ಮಾಡಕತ್ತದ ನೋಡಿ ಹೊಳ ಬಂದ್ಲ ಅಂದ್ರೆ ಮಾಡೇ ಮಾಡ್ತದ್ಲ. ಕಿನ್ನವನ ಎದಕ್ಕೆ ಕರ್ಜಿಕಾಯಿ ಇದಕ್ಕೆ ಹಮ್ಕೊಳಕ್ಕೆ ಹೋಗಿದ್ದೆ ಅಂತ ಬೈತಿರ್ತಾಳೆ. ದೌಡ ಇವಿಷ್ಟು ಕರೆದು ಸಾಕು. ಏನು ಭಾಳ ತಿನ್ನಂಗಿಲ್ಲ. ಇನ್ನೂ ಸದ ಇನ್ನು ಒಂದು 50 ಅಕ್ಕವನ ಸಾಕು. ಒಂದು 5-6 ಇಟ್ಕೊಂತಾನೆ ಮನ್ಯಾಗ. ಇನ್ನೂ ಬೇಕಂದ್ರೆ ಮತ್ತು ಸೂಸ್ಲೈತೆ ಇಟ್ಟು ಕಲ್ಸ್ಕೊಂಡು ಮನೆಗೆ ಬೇಕಾದ್ರೆ ಮಾಡಿದ್ರೆ ಆತು. ಈಗ ಫಸ್ಟ್ ಆಕಿ ಊರಿಗೆ ಒಯ್ಯಕ್ಕೆ ಹೊಸ ಮಾಡಿಬಿಟ್ಟೆ ಅಂದ್ರೆ ಆಗ್ಬಿಡ್ತತ್ವ. ಸಂಜೆ ಮುಂದೆ ಹೊಸ ಚಕ್ಕೆನ ರೊಟ್ಟಿ ಬಡದು ಬಿಟ್ರೆ ತಿಂತಾರೆ ಎಲ್ಲರೂ ಅಲ್ಲಿ. ಪಾಪ ಅವ್ರ ಅತ್ತಿಗೆ ಆಗಂಗಿಲ್ಲ ಆಟಕಾಟ. ಹೋದ್ರು ಹೋಗ್ವಲ್ಲಕ್ಕ ಮತ್ತೆ ಬರ್ತಾಳೆ. ಕರ್ಜಿಕಾಯಿಗೆ ಇದಕ್ಕೆ ಕಮ್ಕೊಳಕ್ಕೆ ಹೋಗಿದ್ದೀಯವ್ವ ನೀನು? ಮೊನ್ನೇನು ರವೆ ಉಂಡೆ ತೊಗೊಂಬಂದೆ ನೀನು ಮನ್ಯಾಗ ಇಟ್ಟು ಬಂದಿದ್ದು. ನೀ ಯಾರು ತಿನ್ನು ಬಪ್ಪಡವೆ ತಲೆ ತಿಂತಿ ನೋಡು ಒಟ್ಟು ನೀನು. ಅಯ್ಯಯ್ಯ ನೀನು ಅಂತೀವ ಅಲ್ಲ. ನಿಮ್ಮ ಅತ್ತಿ ಮಾವು ಏನು ಅನ್ಕೊಳಕ್ಕಿಲ್ಲ.
ಇಲ್ವಾ ನಂದೇನು ಪದ್ಧತಿ ಐತಿ ಇದನ್ನ ಮಾಡಿಕೊಡ್ತಾನೆ. ಹುಡುಗ ತಿಂತ ತಗೋ ಕೈ ಹಿಡ್ಕೊಂಡು ಓಡಾಡ್ಕೊಂತ ಕೈಯಾಗ ಕೊಡು ಹುಡುಗಗ. ಮನ್ಯಾಗ ತಿಂತಾರ ಏನು ಕರ್ಚಿಕಾಯಿ ಏನಿಟ್ರು ಏನು ತಿಂಗಳಾನಂಟ್ಲೆ ಇಟ್ಕೊಂಡು ತಿನ್ಬೋದು, ಏನೇನಾಗಂಗಿಲ್ಲ. ನಾ ಏನು ಭಾಳ ಮಾಡಿಲ್ಲ ತಗೋ, ಒಂದು 50 ಮಾಡೇನಟ. ಆತು 2 ತಾಟು ಮಾಡೇನೆ. ದೌಡ್ ಕರಿತೇನಟ ಕರೆದಿಟ್ಟು ಆಗೈತವ ಇವಾಗ ಕೆಲಸ ಸಾಕಾಗುತ್ತೆ. ಹರಿಪಿ ಅವನು ಒಗದಾಕಿದ್ನೆ, ಒಗದಾಕಿ ಒಳಗೆ ಜಳಕ ಮಾಡಿ ಆಕಿಗೆ ಓದಿ ತಿಂಡಿ ಹೊಣೆ ಹಾಕುವಂತ ಹೇಳೀನಿ. ಏಟೋ ತಾತು ನೋಡಿ ಇನ್ನೂ ಒಳಗೆ ಆಯಂಗಿಲ್ಲಕ್ಕಿ. ನಿಮ್ಮ ತಂಗಿ ಅನ್ನಕ್ಕಿ ಮಜ್ಜಿಗೆ ಒಂದು ಕಡೆದೈತಿನ ಬಿಸ್ಲಿಗೆ, ಅದಕ್ಕೆ ಮಜ್ಜಿಗೆ ಕಡ್ದಿಡು ಅಂತಂದು ಬೈತಾರೆ ನಿಮ್ಮಪ್ಪ. ನೋಡಿ ಈಗ ಬಂದ್ರೆ ಮಜ್ಜಿಗೆ ಕೇಳ್ತಾರ, ಒಂದಿಷ್ಟು ಮಜ್ಜಿಗೆ ಅದನ್ನ ಕಡಿಬೇಕು ನೋಡುವ. ಆತಿವಿ ಇಷ್ಟು ಕರೆದು ಮಜ್ಜಿಗೆ ಕಡಿತೀನಿ. ಈಕಿ ಇದೊಂದು ಕೊಟ್ಟು ಹೋದ್ಲವ ಸರೋಜವ್ವ, ಮುಳಗಾಯಿ ಹರಿಯಕ್ಕೆ ಹೋಗಿದ್ರಂತ. ಮತ್ತು ಮಗಳು ಊರಿಗೆ ಹೋಗ್ಕಳ ಅಂತೀಯಕ್ಕ ತಗೋ, ಮತ್ತು ಇದು ಮುಳಗಾಯಿ ಪಲ್ಯಕ್ಕ ಜೀವದಿರಿ ಎಲ್ಲರೂ ಚಲೋ ಆಕವು ಅಂತಂದು ಪಾಪ ಎಷ್ಟು ಹಾಕೊಂಡು ಕೊಟ್ಟೋದು ನೋಡು. ನಾನು ಅವಾಗ ಇವಾಗ ಏನಾರು ಕೊಡ್ತಿರ್ತಾನಲ್ಲ, ಅದಕ್ಕೆ ಥಾಟ್ ಅಕ್ಕಿ ಮನೆಗೆ ಐತಂತ, ಅದ್ರಾಗ ಮತ್ತೇನು ಥಾಟ್ ಖಾಲಿ ಇದು ಮಾಡೋದು ಅಂತಂದು ಪಾಪ ಅದ್ರಾಗ ಹಾಕಿ ಕೊಟ್ಟಾಳ. ಹೌದೇನು ಬೇ? ಕೊಡೋದು ತೊಗೊಳೋದಿದ್ದು ಬಿಡಬೇ ಉಣಾಗ ಮತ್ತು ಎಲ್ಲಾದಂತಲ್ಲಿ ಚಲೋ ತಂಗ ಇರ್ಬೇಕು. ಇವಾಗ ನಾನು ಇದು ಹಿಂಗೆ ಮಾಡ್ತೀನಿ, ನಾನು ಮಜ್ಜಿಗೆ ಇದನ್ನ ಕಡಿತಾನೆ ತಗೋ, ನೀವು ಇಷ್ಟು ಕರೆದು ಬಿಡು. ಬಿಡ ಜ್ಯೋತಿ ಆತೀವಿ ಇಷ್ಟು ಕರೆದು ತೆಗೆದು ನಾನು ಕಡಿತೇನಂತೆ. ಇಲ್ಲ ಹೇಳ ಬೇನು ಇಷ್ಟು ಕರೆಯೋದು ಇನ್ನೂ ಹೆಣ್ಣು ಕಾಯ್ಬೇಕಲ್ಲ, ಇಷ್ಟು ಕರಿ ಇದು ಮಜ್ಜಿಗೆ ಏನು ಕಡೆಯೋದು ಎಟ್ಟತ್ತು ದೌಡು ಕಡೆ ತೆಗಿತೆ ನಾನು. ಇದು ಬೆಣ್ಣೆ ಅದು ಎದ್ರಾಗ ಹಾಕೊಂತೇನು ನೋಡುವ, ನೀನು ತೆಗೆದು ಬಿಡು ಬೆಣ್ಣೀನ, ನಾ ಕಡ್ದು ಇದ್ದಾಳ್ತಾನೆ. ಆತವ ಕರ್ಚಿಕಾಯಿ ಮಾಡೋದ್ರಂಪವ ಅವ ಎಂಥ ಚಲೋ ಆಕವು. ಅದು ಅಂದ್ರೆ ಕುರು ಅಂತವ ನೋಡಂಗ ಎಂಥ ರುಚಿ ಆಕವು ಕರ್ಚಿಕಾಯಿ. ಮೊನ್ನೆ ಮಂಜು ಬರತ್ಲೆ ಕೇಳಿದೆ, ಅಮ್ಮ ಕರ್ಚಿಕಾಯಿ ಮಾಡ್ತಿದ್ದೆಲ್ಲ ಮಾಡೇ ಇಲ್ಲ ಏನು ಅಂತಂದು. ಯಪ್ಪ ಮಾಡ್ಕೊಡ್ತಾನೆ ತಡಿಯಪ್ಪ, ನನಗೂ ಪುರ್ಸತ್ತ ಇಲ್ಲ ಅಂತಂದು ನಾನು ಅದಕ್ಕೆ ಲಕ್ಷ ಆತ. ಮತ್ತು ಊರಿಗೆ ನೀನು ಬರೀ ಅದರಿಂದ ಮಾಡ್ಕೊಂಬಂದಿದ್ದೆ, ರವೆ ಉಂಡೆ ಮಾಡೋಣ ಅಂದ್ರೆ ರವೆ ಇತ್ತು ಬಿಡು, ಏನು ಕಲಿಸಿ ಬಂದಿಟ್ಟು ಉಂಡೆ ಕಟ್ಟೋದೇನು ಎಟ್ಟತ್ತು ಪಾಕ ಮಾಡಿ ಮತ್ತು ತೆಗಿ. ಮತ್ತು ಅವನು ಕರ್ಜಿಕಾಯಿ ಅಂದಿದ್ನಲ್ಲ, ಮತ್ತು ಜೀವದಾನ ತಿಂತಾರ ಎಲ್ಲರೂ ನಿಮ್ಮ ಮನ್ಯಾಗ ಜೀವದಾರ ಕರ್ಜಿಕಾಯಿಗೆ 3 ದಕ್ಕೆಂಡು ಹಾಲು ಹಾಕೊಂಡು ತಿಂತಾರಲ್ಲ, ತುಪ್ಪ ಅದನ್ನ ಹಾಕ್ಕೊಂಡು. ತುಪ್ಪ ಐತೆ ನೋಡಿ ಜ್ಯೋತಿ, ಲಕ್ಷ ಆಗಲಿಲ್ಲ ನೋಡಿ. ತುಪ್ಪ ಒಂದು ಇಟ್ಕೋಬೇಕು, ನೆನಪಿಂದ ತುಪ್ಪ ಅದನ್ನ ಇಟ್ಕೊ, ಕೊಡ್ತಾನಂತೆಲ್ಲ ಹೋಗೋ ಮುಂದೆ. ನೀವು ಬ್ಯಾಡ ಬೇವ ಮರೇ ಬೇಡ, ನಿಮಗೂ ಬೇಕಾಕತಿ ಇಟ್ಕೋರಿ ತುಪ್ಪ. ನಮ್ಮ ಆಕಳ ದನಕರುಗಳು ಇದ್ದಾದವು, ನಮಗೇನು ಸಿಗ್ತೈತಿ, ನಿಮಗೂ ಬೇಕಾಗತಿ ಇಟ್ಕೋ. ಅಯ್ಯೋ ಆಯ್ತವ, ಇನ್ನೂ ಒಂದು ಡಬ್ಬಿ ತುಂಬಿದ್ದಂಗೆ ಐತಿ. ನಾನು ಯಾರಿಗೂ ಕೊಟ್ಟ ಇಲ್ಲ ನೋಡಿ, ಬೆಣ್ಣೆನ ಕೊಡ್ಬೇಕು ಇನ್ಮ್ಯಾಗ. ಮತ್ತು ಏನು ಇಟ್ಕೊಂಡು ಏನು ಮಾಡೋದು ಓಟನ, ಮತ್ತು ನಿನಗೂ ಕೊಟ್ಟು ಕಳ್ಸೋಣ ಅಂದ್ರೆ ನಿಮಗೂ ದನಕರುಗಳದು ಬೇಡವೇ ಅಂತಿದೆಯಾ? ಸುಮ್ಮನೆ ಮತ್ತು ಮಾರಕ್ಕೆ ಕೊಟ್ರಾತು ಬೆಣ್ಣೆನ ತೆಗೆದು. ಸುಮ್ಮಂಗೆ ನಮ್ಮ ಹಂಗೆ ಮಾಡಬೇ, ಏಟ್ ಬೇಕಾದ್ರೆ ಮನೆಗೆ ಇಟ್ಕೊಂಡು ಸುಮ್ಮ ಮಾರ ಕೊಡು, ಕೈಯಾಗ ರೊಕ್ಕ ಖರ್ಚಿಗೆ ಆಯ್ತು ನೋಡುವ. ನೋಡು ಹೆಂಗಾಗಿ ಅವು ಕರ್ಚಿಕಾಯಿ ತಿಂದಾರ ನೋಡು ಒಂದು. ಚಲೋ ಆಗೈತವ. ನಂಚೂರು ಬೆಲ್ಲ ಹಾಕ್ಬೇಕತ್ತು ಅನಿಸ್ತದೆ, ಸ್ವಲ್ಪ ಸಪ್ಪೆ ಅನ್ನಿಸ್ತವು. ಹೌದೇನು? ಇನ್ನೊಂಚೂರು ಹಾಕ್ಲಿ ಮತ್ತು ಹೊಡೆದು ಬೆಲ್ಲನ ಅದು ಸುಸ್ಲಕ್ಕೆ ಇನ್ನೊಂದು ಮಾಡ್ಲಿ ಹಂಗೆ ಮತ್ತು ಒಂದು ಬಿಟ್ಟು. ಯವ್ವ ಬ್ಯಾಡ ಬಿಡು, ಲಕ್ಷಣ ಇಲ್ಲ. ಮಾವರ್ಗೂ ಶುಗರ್ ಅದು ಐತಿ, ಕರ್ಚಿಕಾಯಿಗೆ ಜೀವ ಅವರು ಮತ್ತು ತಿಂತಾರೆ. ಬ್ಯಾಡ ಅಂದ್ರೂ ಕೇಳಂಗಿಲ್ಲ. ಸಪ್ಪೆನದ ಬಿಡು, ತಿಂದ್ರೆ ತಿನ್ವಲ್ರಕ್ಕ ಮತ್ತೆ ಇರಲಿ. ಮತ್ತು ಹಂಗಾರು ಚಲೋ ಆಕತ್ ತಗೋ, ನಿಮ್ಮತ್ತಿ ಅವರು ತಿಂತಾರೆ ಕರ್ಚಿಕಾಯಿಗೆ ಜೀವದಾರ ನಿಮ್ಮ ಮನ್ಯಾಗ. ಮತ್ತು ಅಂಬ್ಕೊಂತ ಕುಂತೀವಿ ನೋಡು. ಆತದಾಗಿ ಸಾಕು ವಿಸ್ಕರ್ದು ರಗಡಾದ್ವಿವ. ಮಜ್ಜಿಗೆ ಕಡೆದಂದು ಆತೇನುವ, ಬೆಣ್ಣೆಯಿಂದ ತೆಗಿತಂತಡಿ. ಬೆಣ್ಣೆ ಅದನ್ನ ತೆಗೆದಿಟ್ಟು ಮಜ್ಜಿಗೆ ಕುಡಿವಲ್ರಕ್ಕ ಒಂದು ಇದ್ರಾಗ ಹಾಕಿಡ್ತಾನೆ. ಇನ್ನೇನು ಬ್ಯಾಸ್ಗಿ ಮಜ್ಜಿಗೆ ಅಂತಾರೆ, ಸೊಪ್ಪು ಹಾಕಿ ಕೈ ಆಡ್ಸಿಟ್ಬಿಟ್ರೆ ಕುಡಿತಾರೆ. ನನಗಂತ ನಾಳೆ ದೌಡ ಹೋಗ್ಬೇಕು ಬೈ. ಹೋಗಿ ಮುಟ್ಟತ್ಲೆ ಮತ್ತು ಒಂದೂವರೆ ತಾಸು ಇಲ್ಲಿ ದೌಡು ಎದ್ದು ಬುತ್ತ ರೊಟ್ಟಿ ಬ್ಯಾಡ ನನಗೇನು, ಕರ್ಚಿಕಾಯಿ ಒಂದ ಮತ್ತು ನಿಮ್ಮ ಬುತ್ತ ರೊಟ್ಟಿಗೆಲ್ಲ ಹಮ್ಕೊಳಕ್ಕೆ ಹೋಗ್ಬೇಡ ನೋಡು. ಇಲ್ಲವ ನಿಮ್ಮಪ್ಪ ಬೈಯಾಕತ್ತಾರ ನನಗೆ ಮತ್ತೆ. ನೀ ಕಟ್ಕೊಂಬಂದಿದ್ದಿ ಹಂಗೆ ಹೆಂಗೆ ಕಳ್ಸೋದು ನಿನ್ನ? ಇಲ್ವಾ ಬರೀ ಡಬ್ಬಿ ಅಂತ ಕಳ್ಸಂಗಿಲ್ಲ ನಾನು, ಏನಾಗಂಗಿಲ್ಲ ಸುಮ್ಮನೆ. ಮುಳುಗಾಯಿ ಇದನ್ನ ಕೊಟ್ಟರೆ ಮುಳುಗಾಯಿ ಇದನ್ನು ಮಾಡ್ತೇನೆ, ಎಣ್ಣೆಗಾಯಿ ತುಂಬಿ ಚಲೋ ಹೊತ್ತಂಗೆ ಒಂದು ದಿವಸ ರೊಟ್ಟಿ ಚಕ್ಕೆನ ಸಂಜೆ ಬಂದು ಬಡ್ದಿಟ್ರೆ ಅಕ್ಕವ ಅದ್ರಾಗ ಹೊಸ ಮೆತ್ತನ ತೆಗೆದು ನಿಮ್ಮ ಮಾವಿಗೂ ಅವ್ರಿಗೂ ಬರ್ತಾವೆ. ಇದನ್ನು ಮುಳುಗಾಯಿ ಒಂದು ಮಾಡಿ ನೋಡೋಣ, ಕಾಯಿಪಲ್ಲೆ ಏನಾರು ನಿಮ್ಮಪ್ಪ ತೊಗೊಂಬರ್ತೈತೆ ನಾನು ನೋಡ್ತಾನೆ. ಏನು ತೊಗೊಂಬರ್ಲಿಲ್ಲಕ್ರೆ ಇವು ಅದಾವೆ, ಅವ್ರಿಕಾಳು ಅದಾವೆ, ಸುಲ್ಲದು ಒಂದಿಷ್ಟು ಅವ್ರಿಕಾಳು ಪಲ್ಯ, ಮುಳುಗಾಯಿ, ಎಣ್ಣೆಗಾಯಿ, ಪುಡಿ ಚಟ್ನಿ, ರೊಟ್ಟಿ, ಆಮೇಲೆ ಇದು ಮೊಸರು ಅಂತೂ ಬೇಕಾದಟ್ಟು ಮೊಸರು ಐತಿ ಎಪ್ಪಾಕಿದ್ದೆ. ಒಂದು ಈಟು ಅನ್ನ ಮಾಡಿ ಮೊಸರಿನ ಬತ್ತಿ ಅದನ್ನ ಕಟ್ತಾನೆ, ಒಯ್ಯುವಂತೆ ಒಯ್ಯವ. ನೀನೆಲ್ಲಿ ನಾ ಬೇಡ ಅಂದ್ರೆ ಕೇಳ್ತಿದ್ದಿ. ಕಟ್ಟುವ ನಿನ್ನ ಇಷ್ಟ ನೋಡು.
ಅದು ಭಾಳ ಕಟ್ಬೇಡ ಏನು ಸ್ವಲ್ಪ ಕಟ್ಟು ಮನೆಗೆ ಓಟು ಇಟ್ಕ ಮತ್ತು ಓಟನ್ನು ಕಟ್ಟಿ ಕುಂತಿದ್ದಿ. ಇಲ್ಲ ಓಟ್ ಮನೆಗೆ ಸ್ವಲ್ಪ ಇಟ್ಕೊಂತಾನೆ ಅಲ್ಲಿ ನೀ ಒಂದು 2 ಮನೆಗೆ ಹಂಚು ಒಂದು 2 ಮನೆಗೆ ಹಂಚಿ ಉಣ್ರಿ ಏನು ಎಲ್ಲರೂ ಕರ್ಚಿಕಾಯಿ 2 ಇಡು. ಆತು ಬೇ. ನಿಮ್ಮ ಅಪ್ಪ ನೋಡಿ ಇನ್ನೂ ಬರಲಿಲ್ಲ. ಬರ್ತಾರ ಅಂದ ಹೊತ್ನಾಗ ದೌಡ್ ಬರಂಗಿಲ್ಲ, ಬ್ಯಾಡೋದು ಹೊತ್ನಾಗ ಲಘುನ ಬಂದು ಕುಂದು ಬಿಡ್ತಾನೆ ಮನ್ಯಾಗ ನಿಮ್ಮಪ್ಪ. ಹಾಯ್ ಹಲೋ ನಮಸ್ಕಾರ ರೀ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದೀರಿ ಅಂತ ಅಂದ್ಕೊಳ್ತೇನೆ ರೀ. ನಾವು ಆರಾಮದೇ ನೋಡ್ರಿ. ಕಥೆಗಳು ಹೆಂಗೆ ಬರಾಕತ್ತಾವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಭಾಳ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಕಥೆಗಳಿಗೆ ಲೈಕ್ ಕೊಡ್ರಿ. ಭಾಳ ಜನ ಲೈಕ್ ಕೊಡ್ಲಿಲ್ಲಂಗೆ, ಕಮೆಂಟ್ ಮಾಡ್ಲಂಗೆ, ಸಬ್ಸ್ಕ್ರೈಬ್ ಆಗಲಿಲ್ಲಂಗೆ ವಿಡಿಯೋಸ್ ನೋಡಾಕತ್ತೀರಿ. ಹಂಗೆ ಮಾಡಬೇಡ್ರಿ, ಕೈ ಮುಗಿದು ಕೇಳ್ಕೊತೇನೆ ರೀ. ಸಪೋರ್ಟ್ ಮಾಡಿರಿ ಕಥೆಗಳಿಗೆ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನಿಮ್ಮ ಕಡೆನೇ ಹಿಂಗೆ ಮಾಡ್ತೀರಿ ಏನೋ ಕಮೆಂಟ್ ಮಾಡಿ ತಿಳಿಸ್ರಿ. ತವ್ರ ಮನೆಗೆ ಹೋಗೋದೊಂದು ಖುಷಿ ಆದ್ರೆ ಬರೋ ಮುಂದೆ ಅಷ್ಟು ಬೇಸರ ಅನಿಸ್ತೈತ್ರಿ. ಅದ್ರಾಗ ತಾಯಿಗಳು ಬಿಡಂಗಿಲ್ಲ ರೀ. ಒಟ್ಟು ನಾವು ಬರೀ ಕೈಯಾಗ ಹೋದ್ರೂ ಏನಾರು ಅಲ್ಲಿಂದ ತೊಗೊಂಬರೋದಿದ್ದದ್ದು ಆಯ್ತಲ್ರಿ ವಾಡಿಕೆ. ಹಂಗಾಗಿ ನಮ್ಮವ್ವ ಕರ್ಚಿಕಾಯಿ ಮಾಡಕತ್ತಾಳ್ರಿ ಈಗ ನನಗೆ. ನಾಳೆ ಇನ್ನೂ ಬುತ್ತಿ ರೊಟ್ಟಿ ಅದನ್ನು ಮಾಡೋದೈತಿ, ಅದು ಕಥೆನೂ ಬರ್ತೈತ್ರಿ. ಕಥೆಗಳಿಗೆ ಸಪೋರ್ಟ್ ಮಾಡಿರಿ.